ನಮಸ್ಕಾರ ಪ್ರಿಯ ವೀಕ್ಷಕರೇ, ಸ್ಫೋಟಕ ವಿದ್ಯಮಾನವೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮೊಕದ್ದಮೆಯನ್ನು ದಾಖಲು ಮಾಡೋದಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿದ್ಯುಕ್ತ ಮುದ್ರೆಯನ್ನು ಒತ್ತುವ ಮೂಲಕ, ಅನುಮತಿಯ ಮುದ್ರೆಯನ್ನ ಖರ್ಚೆಯನ್ನು ಒತ್ತುವ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಹೊಸ ಮಜಲಿಗೆ ಬಂದು ತಲುಪಿದೆ. ಯಡಿಯೂರಪ್ಪ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಆಗ ಸರ್ಕಾರ ಮತ್ತು ರಾಜಭವನ ನಡುವಿನ ದೊಡ್ಡ ಸಂಘರ್ಷ ನಡೆದದ್ದು ಬಿಟ್ಟರೆ, ಈಗ ಸರಿಸುಮಾರು ಒಂದು ದಶಕವನ್ನು ಮೀರಿದ ಬಳಿಕ ಮತ್ತೊಮ್ಮೆ ರಾಜಭವನ ಮತ್ತು ಸರ್ಕಾರದ ನಡುವೆ ಭಾರೀ ಜಟಾಪಟಿಗೆ ರಂಗ ಸಜ್ಜಾಗಿದೆ. ನಾನು ನಿಮಗೆ ಒಂದು ಕಾಪಿಯನ್ನ ತೋರಿಸ್ತಾ ಇದ್ದೇನೆ. ಇದು ರಾಜ್ಯಪಾಲರು ಮುಖ್ಯಮಂತ್ರಿಗೆ ಕೊಟ್ಟಿರುವ ಸ್ಯಾಂಕ್ಷನ್ ಲೆಟರ್, ಅವರ ವಿರುದ್ಧ ಮೊಕದ್ದಮೆಯನ್ನು ದಾಖಲು ಮಾಡೋದಕ್ಕೆ ಕೊಟ್ಟಿರುವಂತಹ ಸ್ಯಾಂಕ್ಷನ್ ಲೆಟರ್, ಈ ಮೊಕದ್ದಮೆಗೆ ಅನುಮತಿಯ ಪತ್ರ ಇದಾಗಿದೆ. ಈ ಪತ್ರ ಅದೆಷ್ಟು ಜಾಣತನದಿಂದ ಬರೆಯಲಾಗಿದೆ ಮತ್ತು ಅದರಲ್ಲಿ ಪಾಯಿಂಟ್ಸ್ ನ ಅಡಕ ಮಾಡಲಾಗಿದೆ ಅಂತಂದ್ರೆ, ಅದು ಮುಂದೆ ಕಾನೂನಿನ ಸಮರ ನಡೆದರೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಟ್ಯಾಕ್ಟ್ಫುಲ್ ಆಗಿ ಸಿದ್ದರಾಮಯ್ಯನವ್ರನ್ನ ಕಾನೂನಿನಲ್ಲಿ ಲಾಕ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿರೋದು ಈ ಪತ್ರದಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಈ ಪತ್ರದಲ್ಲಿ ಏನಿದೆ, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಕಡೆಗೂ ರಾಜ್ಯಪಾಲರು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ, ಮೊಕದ್ದಮೆಯನ್ನು ದಾಖಲು ಮಾಡೋದಕ್ಕೆ, FIR ಅನ್ನ ಲಾಡ್ಜ್ ಮಾಡೋದಕ್ಕೆ ಅನುಮತಿಯನ್ನು ಕೊಡೋದ್ರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತು ಸರ್ಕಾರ, CM ಮತ್ತು ರಾಜಭವನದ ನಡುವಿನ ಸಂಘರ್ಷ ಸ್ಫೋಟಕ ಘಟ್ಟಕ್ಕೆ ಬಂದು ತಲುಪಿದೆ. ಈ ಹಿಂದೆ ಯಡಿಯೂರಪ್ಪ ಅವರು CM ಆದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಸಿರಾಜಿನ್ ಪಾಷಾ ಮತ್ತು ಬಾಲರಾಜ್ ಅವರು ಕೊಟ್ಟಿದ್ದಂತಹ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿತ್ತು. ಆಗ ಒಂದು ರೀತಿಯಲ್ಲಿ ದೊಡ್ಡ ವಿವಾದದ ಬಿರುಗಾಳಿಯನ್ನ ಎಬ್ಬಿಸಿದಂತಹ ಪ್ರಕರಣ ಅನ್ನೋದನ್ನು ಬಿಟ್ಟರೆ ಅಂತಹ ಸಂಘರ್ಷ ರಾಜಭವನ ಮತ್ತು ಸರ್ಕಾರದ ನಡುವೆ ಇರಲಿಲ್ಲ. ಈಗ ಸಿದ್ದರಾಮಯ್ಯ ಮತ್ತು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ನಡುವೆ ಈ ಪ್ರಾಸಿಕ್ಯೂಷನ್ ಪತ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಾಗಾದರೆ ಸಿದ್ದರಾಮಯ್ಯನವರಿಗೆ ಈ ಪತ್ರದಿಂದ ಆಗುವಂತಹ, ಈ ಪ್ರಾಸಿಕ್ಯೂಷನ್ ಅನುಮತಿಯ ಪತ್ರದಿಂದ ಆಗಿರುವಂತಹ ಪರಿಣಾಮ ಏನು, ಹೇಗೆ ಈ ಪತ್ರವನ್ನ ಬರೆಯಲಾಗಿದೆ, ಹೇಗೆ ಸಿದ್ದರಾಮಯ್ಯನವರನ್ನ ಕಾನೂನಿನ ಕುಣಿಕೆಯಲ್ಲಿ ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿದೆ ಅನ್ನೋದನ್ನ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ. ಇದು ಸರಿ ಸುಮಾರು 1, 2, 3, 4, 5, 6, 7 ಸುಮಾರು 7 ಪುಟಗಳ ಪತ್ರ. ಅಲ್ಲಿ ಓಪನಿಂಗ್ ಅಲ್ಲಿ ಪ್ರಭುಶಂಕರ್ ಎನ್ನುವ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯವರ ಒಂದು ಕವರಿಂಗ್ ಲೆಟರ್ ಜೊತೆ ಇದು ಪತ್ರ ಆರಂಭ ಆಗುತ್ತೆ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರುವಂಥದ್ದು ಪ್ರಾರಂಭ ಆಗುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳು ಬರೆದಿರುವಂತಹ ಪತ್ರ ನನಗೆ 3ನೇ ತಾರೀಕು 4ನೇ ತಾರೀಕು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಬಂದು ತಲುಪಿದೆ ಅನ್ನೋದನ್ನ ರಾಜ್ಯಪಾಲರು ಅಡ್ಮಿಟ್ ಮಾಡ್ತಾರೆ. ಹಾಗೇನೆ ಕ್ಯಾಬಿನೆಟ್ ಮೀಟಿಂಗು ನಡೆದಂತಹ ಸಂದರ್ಭದಲ್ಲಿ 1ನೇ ತಾರೀಕು ಕೈಗೊಂಡಂತಹ ನಿರ್ಣಯವೂ ಕೂಡ ನನ್ನ ಗಮನಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಂದಿದೆ ಅನ್ನೋ ಮಾತನ್ನ ಅವ್ರು ಹೇಳ್ಕೊಂಡು ಪತ್ರವನ್ನು ಶುರು ಮಾಡ್ತಾರೆ. ಮುಖ್ಯವಾಗಿ ಮೂಡಾ ಕರ್ಮಕಾಂಡದ ಬಗ್ಗೆ ವೆಂಕಟಾಚಲಪತಿ IAS ಆಫೀಸರ್ಸ್ ಅನ್ನ ನೀವು ನೇಮಕ ಮಾಡ್ತೀರಾ. ಆ ನಂತರ ಕಮಿಷನ್ ಆಫ್ ಎಂಕ್ವೈರಿ ಆಕ್ಟ್ 1952 ನಲ್ಲಿ ನೀವು ಒಂದು ಆಯೋಗವನ್ನ, ಏಕಸದಸ್ಯ ಆಯೋಗವನ್ನೂ ಕೂಡ ನೀವು ಮೂಡಾ ಕರ್ಮಕಾಂಡದ ಬಗ್ಗೆ ನೇಮಕವನ್ನು ಮಾಡ್ತೀರಾ. ಒಂದು ಪರ್ಯಾಯ ನಿವೇಶನಗಳ ಹಂಚಿಕೆ, ಇನ್ನೊಂದು ಲ್ಯಾಂಡ್ ಅಲಾಟ್ಮೆಂಟು, ಈ ತರದ ಕೆಲವು ಪ್ರಕರಣಗಳನ್ನ ಆಯೋಗ ನೋಡೋದಕ್ಕೆ ನೀವು ಅಪಾಯಿಂಟ್ ಅನ್ನ ಮಾಡ್ತೀರಾ. ಆದ್ರೆ ಒಂದ್ ಕಡೆ IAS ಆಫೀಸರ್ ನೇಮಕ, ಮತ್ತೊಂದೆಡೆ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳ ನೇಮಕವನ್ನ, ಒಂದು ಕಮಿಷನ್ ಆಫ್ ಎಂಕ್ವೈರಿಯನ್ನ ನೀವು ಕಂಡಕ್ಟ್ ಮಾಡ್ತೀರಾ. ಅಂದ್ರೆ ಇವೆರಡೂ ಕ್ರಮಗಳನ್ನ ನೋಡಿದ್ರೆ ನೀವು ಇಲ್ಲಿ ಕರೆಕ್ಟ್ ಆಗಿ ಅವರು ಹೇಳ್ತಾರೆ, ಇಲ್ಲಿ ಕ್ಯಾಟಗಾರಿಕಲ್ ಆಗಿ ರಾಜ್ಯಪಾಲರು ಕೊಟ್ಟಿರೋ ನೋಟಿಸ್ ಅಲ್ಲಿ ಅವರು ಹೇಳ್ತಾರೆ, ಈವನ್ ಆಫ್ಟರ್ ಸಚ್ ಎ ಗ್ರೇವ್ ಅಲಿಗೇಷನ್ ಬೀಂಗ್ ಇನ್ವಾಲ್ವ್ಡ್, ಅಂದ್ರೆ ನೀವು ಇದನ್ನ ಅಡ್ಮಿಟ್ ಮಾಡ್ಕೋತೀರಾ. ಅಂದ್ರೆ ಇವೆರಡೂ ಕಮಿಷನ್ ಅನ್ನ ನೀವು ಎಂಕ್ವೈರಿಗೆ ನೀವು ಅಪಾಯಿಂಟ್ ಮಾಡೋದು ನೋಡಿದ್ರೆ ಇಲ್ಲಿ ಕರ್ಮಕಾಂಡ ನಡೆದಿರೋದು ನಿಜ ಅನ್ನೋದನ್ನ ನೀವು ಒಪ್ಕೋತೀರಾ. ಸರ್ಕಾರವೇ ಖುದ್ದಾಗಿ ಒಪ್ಕೊಂಡು, ಅಲ್ಲಿ ಕರ್ಮಕಾಂಡ ಇರೋ ಹೊತ್ತಿಗೆ ತಾನೇ ನೀವು ಎಂಕ್ವೈರಿಗೆ ಮಾಡಿರೋದು.
ಇದು ಮೇಲ್ನೋಟಕ್ಕೆ ಕಂಡು ಬಂದಿರದಲ್ಲೇ ಎಂಕ್ವೈರಿ ಮಾಡಿರೋದು. ಅಂದರೆ ಇದೊಂದು ಹಗರಣ ನಡೆದಿರೋದನ್ನು ಸರ್ಕಾರ ಒಪ್ಕೊಂಡಿದೆ ಅಂತ ಹೇಳಿ ಆ ಸ್ಯಾಂಕ್ಷನ್ ಲೆಟರಲ್ಲಿ ಅವರು ಸರ್ಕಾರವನ್ನು ಲಾಕ್ ಮಾಡ್ತಾರೆ, ಮುಖ್ಯಮಂತ್ರಿಯನ್ನು ಲಾಕ್ ಮಾಡ್ತಾರೆ. ಅಂಡ್ ಈವನ್ ಆಫ್ಟರ್ ಸಚ್ ಗ್ರೇವ್ ಅಲಿಗೇಷನ್ ಬೀಂಗ್ ಇನ್ವಾಲ್ವ್ಡ್ ಇನ್ ದಿ ಪ್ರೆಸೆಂಟ್ ಮ್ಯಾಟರ್ ಅಂಡ್ ದಟ್ ಫ್ಯಾಕ್ಟ್ ಮೆಟೀರಿಯಲ್ prima facie supports the allegation, therefore the decision taken by Council of Ministers is irrational. ಅಂದ್ರೆ ನೀವೇ ಕೈಗೊಳ್ಳಿರುವಂತಹ ಕ್ರಮಗಳನ್ನು ಗಮನಿಸಿದಾಗ ಇಲ್ಲಿ ಹಗರಣ ನಡೆದಿರೋದು ಮೇಲ್ನೋಟಕ್ಕೆ ಕಂಡು ಬರೋದ್ರಿಂದ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನ್ ಡಿಸಿಷನ್ ತಗೊಂಡಿದೆ ಅದು ಇರ್ರಾಷನಲ್, ಅದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಅನ್ನುವಂತಹ ಟೋನಲ್ಲಿ ಅವರು ಮಾತಾಡ್ತಾರೆ. ಮುಂದುವರೆದು ಅವರು ಸಚಿವ ಸಂಪುಟದ ನಿರ್ಣಯವನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನೀವು ಕ್ಯಾಬಿನೆಟ್ ಚೀಫ್ ಸೆಕ್ರೆಟರಿಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅಂತ CM ಹೇಳ್ತಾರೆ. ಜೊತೆಗೆ ಗವರ್ನರ್ ಕೊಟ್ಟಿರೋ ಶೋಕಾಸ್ ನೋಟಿಸ್ ಇಲ್ಲಿ ಹೇಳ್ತಾರೆ, ಯು ಹ್ಯಾವ್ ಆಸ್ಕ್ಡ್ ದಿ ಚೀಫ್ ಸೆಕ್ರೆಟರಿ ಟು ಕನ್ವೀನ್ ಎ ಮೀಟಿಂಗ್ ಆಫ್ ಕ್ಯಾಬಿನೆಟ್ ಅಂಡ್ ಟು ಪ್ಲೇಸ್ ದಿ ಶೋಕಾಸ್ ನೋಟಿಸ್ ಡೇಟೆಡ್ 26/7 ಅಂಡ್ ಆಲ್ ಅದರ್ ಮೆಟೀರಿಯಲ್ ಬಿಫೋರ್ ಕ್ಯಾಬಿನೆಟ್. ಕ್ಯಾಬಿನೆಟ್ ಮಾಡು ಅಂತ ಹೇಳಿದವ್ರು ಯಾರು? ಚೀಫ್ ಮಿನಿಸ್ಟ್ರು. ಗವರ್ನರ್ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಅನ್ನ ಕ್ಯಾಬಿನೆಟ್ ಮುಂದೆ ಇಡುವಂತ ಹೇಳಿದವ್ರು ಯಾರು? ಚೀಫ್ ಮಿನಿಸ್ಟ್ರು. ಅಕಾರ್ಡಿಂಗ್ ಟು ದಟ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಅಕಾರ್ಡಿಂಗ್ ಟು ದಟ್ ಗವರ್ನರ್ ಬರೆದಿರೋ ಲೆಟರ್ನ ಕ್ಯಾಬಿನೆಟ್ ಮುಂದೆ ಪ್ರೆಸೆಂಟ್ ಮಾಡಲಾಗುತ್ತೆ. ಅದಾದ ನಂತರ ರೆಸೊಲ್ಯೂಷನ್ ಅನ್ನು ಕೈಗೊಳ್ಳಲಾಗುತ್ತೆ. ಆ ಕ್ಯಾಬಿನೆಟ್ಗೆ CM ಹೋಗೋದಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಕರೀರಿ ಅಂತ ಹೇಳಿದವ್ರು ನೀವು, ಆ ಲೆಟರ್ ಪ್ರೆಸೆಂಟ್ ಮಾಡಿ, ಶೋಕಾಸ್ ನೋಟಿಸ್ ಅನ್ನು ಪ್ರೆಸೆಂಟ್ ಮಾಡಿ ಅಂತ ಹೇಳಿದವ್ರು ಚೀಫ್ ಮಿನಿಸ್ಟ್ರು. ಹಾಗಾದ್ರೆ ನೀವು ದೂರ ಇಳಿದ ತಕ್ಷಣ ಅದು ಫೇರ್ ಹೇಗಾಗುತ್ತೆ? ನಿಷ್ಪಕ್ಷಪಾತವಾದಂತಹ ಕ್ಯಾಬಿನೆಟ್ ಮೀಟಿಂಗ್ ಹೇಗಾಗುತ್ತೆ? ನಿಮ್ಮ ಪ್ರಭಾವದಲ್ಲೇ, ನಿಮ್ಮ ನೆರಳಲ್ಲೇ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ಅದು ಅಂತ ಗವರ್ನರ್ ಹೇಳ್ತಾರೆ. ಅಂದ್ರೆ ನೀವು ನಿಷ್ಪಕ್ಷಪಾತವಾಗಿದ್ದೀವಿ ಮತ್ತು ನಿಮ್ಮ ಗೈರ್ಹಾಜರಿನಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ ನಿಮ್ಮ ಪರ ಅಂಥೇಳಿ ನೀವು ದೂರ ಉಳಿದ್ರೂ ಕೂಡ ಆ ಮೀಟಿಂಗ್ ಕಂಡಕ್ಟ್ ಮಾಡಿರೋರು ನೀವೇ ಆಗಿರೋದ್ರಿಂದ ಅದು ನಿಷ್ಪಕ್ಷಪಾತವಾದಂತಹ ಸಚಿವ ಸಂಪುಟ ಮಂತ್ರಿ ಪರಿಷತ್ ಸಭೆ ಆಗೋದಿಲ್ಲ ಅಂತ ಅವರು ತುಂಬ ಟ್ಯಾಕ್ಟ್ಫುಲ್ ಆಗಿ ಅವರು ಆ ಪ್ರಾಸಿಕ್ಯೂಷನ್ ಪತ್ರದಲ್ಲಿ ಕೆಟಗಾರಿಕಲ್ ಆಗಿ ಹೇಳ್ತಾರೆ. ಆಮೇಲೆ ಕ್ಯಾಬಿನೆಟ್ಟು ಏನೇ ಇದ್ರೂ ಕೂಡ ಕ್ಯಾಬಿನೆಟ್ಟು ರಾಜ್ಯ ಮಂತ್ರಿ ಪರಿಷತ್ತಿನ ಸಲಹೆಗೆ ಅನುಗುಣವಾಗಿ ನೀನು ಡಿಸಿಷನ್ಸ್ ಅನ್ನ ತಗೋಬೇಕು ಅಂತ ಸರ್ಕಾರದ ವಾದ. ಅಂದ್ರೆ ಮುಖ್ಯಮಂತ್ರಿಗೆ ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಅನ್ನ ವಾಪಸ್ ಪಡೀರಿ, ನಾವು ಹೆಂಗ್ ಹೇಳ್ತೀವೋ ಅದರ ಆಧಾರದ ಮೇಲೆ ನೀವು ಆಕ್ಟ್ ಮಾಡಬೇಕು ಅನ್ನುವ ರೆಸೊಲ್ಯೂಷನ್ ಅನ್ನ ಮಂತ್ರಿ ಪರಿಷತ್ತಲ್ಲಿ ಸರ್ಕಾರ ಕೈಗೊಳ್ಳುತ್ತೆ, ಕ್ಯಾಬಿನೆಟ್ ಕೈಗೊಳ್ಳುತ್ತೆ. ಆದರೆ ಅದನ್ನ ಧಿಕ್ಕರಿಸಿ ಇವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರ ವಿವೇಚನಾ ಅಧಿಕಾರವನ್ನ ಬಳಸಿಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ವಿವೇಚನಾ ಅಧಿಕಾರ ಇಲ್ಲ ಅಂತ ಕ್ಯಾಬಿನೆಟ್ ಹೇಳುತ್ತೆ. ಅವರು ಅದಕ್ಕೆ ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಮಧ್ಯಪ್ರದೇಶ ಸರ್ಕಾರದ ನಡುವೆ ನಡೆದಿರುವ ಒಂದು ಪ್ರಕರಣವನ್ನ ಉಲ್ಲೇಖ ಮಾಡಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾದಂತಹ ಸಂದರ್ಭದಲ್ಲಿ ಸರ್ಕಾರಗಳು ಕ್ರಮ ಕೈಗೊಳ್ಳದೆ ಹೋದರೆ ತನ್ನ ವಿವೇಚನಾ ಅಧಿಕಾರವನ್ನ ಬಳಸಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆ ಅನ್ನೋ ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟ್ ಅನ್ನ ಅವರ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ರಾಜ್ಯಪಾಲರು ಮೆನ್ಷನ್ ಮಾಡಿ, ನನಗೆ ಪವರ್ ಇದೆ, ನನಗೆ ಪ್ರಾಸಿಕ್ಯೂಷನ್ ಕೊಡೋದಕ್ಕೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ನನಗೆ ಪವರ್ ಇದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವರು ಆ ಲೆಟರ್ನ ಕೆಟಗಾರಿಕಲ್ ಆಗಿ ಅವರು ಬಳಸ್ತಾರೆ. ಮತ್ತೆ ಜಾಂಟನ್ ನೋಡಿ ಎಷ್ಟು ಬ್ರಿಲಿಯಂಟ್ಲಿ ಹ್ಯಾಂಡ್ಲು ಅಂತಂದರೆ, 2-3 ವರ್ಷನ್ಸ್ಗಳಿವೆ. ಇಟ್ ಈಸ್ ವೆರಿ ನೆಸೆಸರಿ ದಟ್ ಎ ನ್ಯೂಟ್ರಲ್, ಅಂದರೆ ಯಾವ ಪರ ವಿರುದ್ಧ ಅಲ್ಲವೂ ಯಾವುದೇ ಪ್ರಭಾವಕ್ಕೆ ಒಳಗಾಗದಲೇ ಇರುವಂತಹ ನ್ಯೂಟ್ರಲ್, ಆಬ್ಜೆಕ್ಟಿವ್, ರಚನಾತ್ಮಕವಾದಂತಹ ನಾನ್ ಪಾರ್ಟಿಸಾನ್ ಇನ್ವೆಸ್ಟಿಗೇಷನ್ ಶುಡ್ ಬಿ ಕಂಡಕ್ಟೆಡ್. ಪಕ್ಷಪಾತ ಅಲ್ಲದೆ ಇರುವಂತಹ ಒಂದು ತನಿಖೆಯನ್ನ ಇಲ್ಲಿ ಕಂಡಕ್ಟ್ ಮಾಡಬೇಕಾಗಿದೆ. ಐ ಆಮ್ ಪ್ರಿಮಾ ಫೇಸಿ ಸ್ಯಾಟಿಸ್ಫೈಡ್ ದಟ್ ಅಲಿಗೇಷನ್ ಅಂಡ್ ದಿ ಸಪೋರ್ಟಿಂಗ್ ಮೆಟೀರಿಯಲ್ ಡಿಸ್ಕ್ಲೋಸ್ಡ್ ಕಮಿಷನ್ ಆಫ್ ದಿ ಅಫೆನ್ಸಸ್. ಅಂದರೆ ಮೇಲ್ನೋಟಕ್ಕೆ ನಾನು ಮುಂದೆ ಕೊಟ್ಟಿರುವಂತಹ ದಾಖಲೆಗಳು ನನಗೆ ತೃಪ್ತಿಯನ್ನ ತಂದಿವೆ ಅಂತ ಹೇಳಿ ಅವರು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988, ಸೆಕ್ಷನ್ 218 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 23ರ ಪ್ರಕಾರ ನಾನು ಮುಖ್ಯಮಂತ್ರಿ ವಿರುದ್ಧ ಸ್ಯಾಂಕ್ಷನ್ ಮಾಡೋದಕ್ಕೆ ನಾನು ಪರ್ಮಿಷನ್ ಅನ್ನು ಸ್ಯಾಂಕ್ಷನ್ ಮಾಡ್ತೀನಿ ಪ್ರಾಸಿಕ್ಯೂಷನ್ಗೆ ಅಂತೇಳಿ ಈ ಒಂದು ಸೆನ್ಸೇಷನಲ್ ಪತ್ರವನ್ನು ಅವರು ಸಹಿ ಹಾಕಿ ಅವರು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದು ಕ್ಯಾಬಿನೆಟ್ಗೆ, ಮಂತ್ರಿ ಪರಿಷತ್ ಸಭೆಗೆ ಮುಖ್ಯಮಂತ್ರಿ ಅವರು ಬರೆದಿರೋ ಉತ್ತರಕ್ಕೆ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿದ್ದಾರೆ ಹೊರತು ಈ ಪತ್ರದಲ್ಲಿ
ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಈ ಪ್ರಕರಣ ಹೇಗೆ ಬರುತ್ತೆ ಅನ್ನೋದ್ರ ವಿವರಣೆ ಇಲ್ಲ. 17A ನಾವು ಕೋಟ್ ಮಾಡ್ತಾರೆ ಹೊರತು ಭ್ರಷ್ಟಾಚಾರ ನಿಗ್ರಹ ಮತ್ತು ಸ್ವಜನ ಪಕ್ಷಪಾತ ಹೇಗಾಗುತ್ತೆ, ಹೇಗೆ ಕನ್ವಿನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಾಲು ಕೂಡ ಇಲ್ಲ. ತನಗೆ ಹೇಗೆ ಪವರ್ಸ್ ಇದೆ, ಮುಖ್ಯಮಂತ್ರಿಗಳು ನಿಷ್ಪಕ್ಷಪಾತವಾಗಿ ವರ್ತಿಸಿಲ್ಲ ಅನ್ನೋದನ್ನ ಅವರು ಹೇಳ್ತಾರೆ ಹೊರತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಹೇಗೆ ಇದು ಕಾರಣ ಆಗುತ್ತೆ ಅನ್ನೋದನ್ನ ಇದರಲ್ಲಿ ಅವರು ಕೆಟಗಾರಿಕಲ್ ಆಗಿ ಹೇಳಿಲ್ಲ. ಆದ್ದರಿಂದ ಈ ಪತ್ರ ಅತ್ಯಂತ ಸೆನ್ಸೇಷನಲ್ ಪ್ರಾಸಿಕ್ಯೂಷನ್ ಆದಂತಹ ಲೆಟರ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ. ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಬೆಬ್ಬಿಸುವಂತಹ ಪ್ರಕರಣ ಇದಾಗಿದೆ. ಸಾಕಷ್ಟು ಚರ್ಚೆಗೂ ಕೂಡ ಇದು ಎಡೆ ಮಾಡಿಕೊಡ್ತಿದೆ. ಮುಂದಿನ ವಿದ್ಯಮಾನಗಳು, ಮುಖ್ಯಮಂತ್ರಿಗಳು ಸಚಿವರ ಸಭೆಯನ್ನು ಕೂಡ ಕರೆದಿದ್ದಾರೆ. ಮುಂದಿನ ವಿದ್ಯಮಾನಗಳು ನಿಜಕ್ಕೂ ರಾಜಭವನ ಮತ್ತು ಸರ್ಕಾರದ ನಡುವೆ ಭಾರೀ ಸಂಘರ್ಷಕ್ಕೆ ಕಾರಣ ಆಗ್ತಿದೆ. ಇದು ಸುಪ್ರೀಂ ಕೋರ್ಟ್ ತನಕವೂ ಕೂಡ ಕಾನೂನಿನ ಸಮರವನ್ನ ಇದು ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ ಅನ್ನೋದು ನಿರ್ವಿವಾದ. ಹಾಗೆಯೇ ಮುಖ್ಯಮಂತ್ರಿಗಳ ವಿರುದ್ಧ FIR ಲಾರ್ಜ್ ಆಗುತ್ತಾ, ಅದು ಯಾವ ಏಜೆನ್ಸಿಯಿಂದ ಲಾರ್ಜ್ ಆಗುತ್ತೆ ಅದನ್ನು ನಾನು ಇನ್ನಷ್ಟು ಡೀಟೇಲ್ಸ್ ಜೊತೆಗೆ ನಾನು ಬರ್ತಿದ್ದೇನೆ. ತನಿಖೆ ಹೇಗೆ ನಡೆಯುತ್ತೆ, ಈ ಲೆಟರಿನ ಹಿಂದಿರುವ ಡಿಸೈನ್ ಏನು ಅದನ್ನೂ ಕೂಡ ನಾನು ಮತ್ತೊಂದು ಸುದ್ದಿನಲ್ಲಿ ನಾನು ಅದನ್ನು ಮತ್ತೊಂದು ಎಪಿಸೋಡ್ನಲ್ಲಿ ಅದನ್ನು ಬಹಿರಂಗ ಮಾಡ್ತಿದ್ದೇನೆ. ಈ ಪತ್ರದ ಡಿಸೈನ್ ಏನು, ಉದ್ದೇಶ ಏನು, ಇದನ್ನು ಹೇಗೆ ಕೋರ್ಟಲ್ಲಿ ಬಳಸ್ಕೋಬಹುದು ಅನ್ನೋದನ್ನ ಒಂದು ಸೆನ್ಸೇಷನಲ್ ಸ್ಟೋರಿಯ ಜೊತೆ ನಾನು ಮತ್ತೆ ವಾಪಸ್ ಬರ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.